ಈಗ ತನ್ನ ಪ್ರತಿಭೆಯಿಂದ ಅತ್ಯಂತ ಸಾಮಾನ್ಯ ಹುಡುಗ, ಲೈಟ್ ಬಾಯ್ ಆಗಿದ್ದ ಹುಡುಗ, ಪೋಷಕ ನಟರ ಮಗ ತುಂಬಾ ಎತ್ತರಕ್ಕೆ ಹೋದ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ತುಂಬಾ ಎತ್ತರಕ್ಕೆ ಹೋದನು. ಅವನಿಗೆ 100 ದಾರಿಗಳಿತ್ತು ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಈ ಅಂತಕ್ಕೆ ತಗೊಂಡೋಗ್ಬಾರ್ದಾಗಿತ್ತು. ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಯಾವತ್ತು ಅವರನ್ನ ಆಚೆ ಹಾಕಿದ್ವು ಅವತ್ತಿಂದ ಅವರೇ ಬೇರೆ, ನಾವೇ ಬೇರೆ. ನಾವೇನಾದ್ರೂ ಅವ್ರ ಮೇಲೆ ಕೈ ಇಟ್ಟು ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ. ಆಮೇಲೆ ಒಬ್ಬನೇ ಮಗ, ತಾಯಿ ತಂದೆಗೆ ಮದುವೆ ಆಗಿತ್ತು. ಅದು ಹೊಡಿಬೇಕಾದ್ರೆ ಹೇಳ್ಕೊಂಡಿರ್ತಾನ ಅವನು. ಸೊ ಅದು ಆ ಲೆವೆಲ್ ನಲ್ಲಿ ಹೊಡೆದದ್ದು ಖಂಡಿತವಾಗ್ಲೂ ಖಂಡಿಸ್ತೀನಿ ನಾನು. ಕಾನ್ಸ್ಪಿರಸಿ ನಡೆದಿರೋದು ಅವನಿಗೆ ಬುದ್ಧಿ ಕಲಿಸ್ಬೇಕು, ಕರ್ಕೊಂಡ್ಬಂದು ಅವನಿಗೆ ಹೊಡಿಬೇಕು ಅಂತ. ಮಾಲ್ಡರ್ ಕಾನ್ಸ್ಪಿರಸಿ ಖಂಡಿತ ಇಲ್ಲ. ಅಯ್ಯೋ ಮಾಯ್ಕಾರ್ ನನ್ನ ಮಗನೇ, ಇವನು ಗೊತ್ತಾಗಕ್ಕಿಲ್ವಾ? ನೀನ್ ತಗೊಂಡೋಗಿ ಸಂತೆಲಿಟ್ಟು 6 ಕಾಸ್ಗೆ ಬಂದ್ಬಿಡ್ತು. ನಾನು ಅವನಲ್ಲ, ದರ್ಶನ್ ಅಲ್ಲ, ನನಗೆ ಆಗದೆ ಇರೋದು ವ್ಯಕ್ತಿ ಇದ್ರು ಹೇಳ್ತಿದ್ದೆ. 14 ಜನ ಸೇರಿ ಹೊಡೆಯುವಂತ ಪ್ಲಾನ್ ಮಾಡಿ ಮರ್ಡರ್ ಮಾಡುವಂತ ಆ ಹುಡುಗ ಅಲ್ಲ ಅವನು. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಅವನ್ನ ಎಳ್ಕೊಂಬರೋದಿದೆಯಲ್ಲ, ಇಟ್ ವಾಸ್ ಎ ಕಾನ್ಸ್ಪಿರಸಿ. ಅವನ್ನ ಕಿಡ್ನಾಪ್ ಮಾಡೋದಿದೆಯಲ್ಲ, ಕಾನ್ಸ್ಪಿರಸಿ. ಅವನ ಬುದ್ಧಿ ಕಲಿಸಲೇಬೇಕು, ಎಳ್ಕೊಂಡ್ಬಂದು ಅಂತ ಇದೆಯಲ್ಲ, ಇಟ್ಸ್ ಆಲ್ ಕಾನ್ಸ್ಪಿರಸಿ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸತಿನ್ ಕೇಳ್ಬಿಟ್ಟು ಹೇಳ್ತೀನಿ. ನಾನು ಒಂದು ಹೇಳ್ತೀನಿ ಕೇಳಿ. ಸತ್ತೋದ ವ್ಯಕ್ತಿ ಸತ್ತೋಗ್ತಾನಲ್ಲ, ಸತ್ತೋದ ನಂತರ ಅವನಿಗೆ ನೋವು ಇರಲ್ಲ, ಸಂಕಟ ಇರಲ್ಲ, ಅಪಮಾನ ಇರಲ್ಲ, ಶವ. ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು ಸಾಯಿಸ್ಲೇಬೇಕು ಅಂತ ಮಾಡೋನು ತುಂಬಾ ಹೊಡೆಯಕ್ ಹೋಗಲ್ಲ. ಯಾಕೆಂದ್ರೆ ಹೊಡೆಯೋದ್ರಿಂದ ಅವ್ನಿಗೇನು ಪ್ರಯೋಜನ ಇಲ್ಲಲ್ಲ, ಅವ್ನು ಅನುಭವಿಸಲ್ವಲ್ಲ, ಸತ್ತೋಗ್ತಾನೆ. ಸೈಲೆಂಟ್ ಹೊಡೆದಾಕ್ಬಿಟ್ಟಿರೋ ಅವನ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕರ್ಕೊಂಡ್ಬಂದು ಅಷ್ಟೆಲ್ಲ ಹೊಡೆದು ಮತ್ತು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ವಿಡಿಯೋ ಮಾಡ್ಕೊಂಡಿರೋದೇನೋ, ಇನ್ಮೇಲೆ ಯಾರು ಮಾಡಿದ್ರೆ ಹಿಂಗ್ ಹೊಡಿತೀವಿ ಅಂತ ಹೇಳೋದಕ್ಕೆ. ನೋಡಿದ್ರೆ ಸತ್ತೋಗ್ಬಿಟ್ಟ ಅವನು. ಸೊ ಸಾವಿನ ಹಿಂದೆ ಕಾನ್ಸ್ಪಿರಸಿ ಖಂಡಿತ ಇಲ್ಲ. ನ್ಯಾಯಾಲಯ ಕೂಡ ಅದನ್ನು ಮರ್ಡರ್ಗೋಸ್ಕರ ಕಾನ್ಸ್ಪಿರಸಿ ನಡೆದಿದೆ ಅಂತ ಒಪ್ಕೊಳ್ಳೋ ಸಾಧ್ಯತೆಗಳೇ ಇಲ್ಲ. ಒಪ್ಕೋತೀನಿ, ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೋತೀನಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಹೇಳಿತ್ತು ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಈ ಅಂತಕ್ಕೆ ತಗೊಂಡೋಗ್ಬಾರ್ದಾಗಿತ್ತು. ಅದಕ್ಕೆ ಖಂಡಿಸೋದಲ್ಲ, ಖಂಡಿತ ಸಿಟ್ಟು ಬರ್ತದೆ. ಫ್ರೀಡಮ್ ನ ಯಾರೋ ಒಬ್ಬ ಗಂಡು ತಂದ್ಕೊಟ್ಟ, ಅದನ್ನ ನೀವು ಗಾಂಡುಗಳ ತರ ಉಪಯೋಗಿಸ್ಕೊಂತ ಬಾಲ್ಸ್ ನೋಡಕ್ಕೆ ಬಾಲ್ಸ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.